ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ನಿಮ್ಮ ಕಮೆಂಟ್ಸ್ಗಳು ಓದಿ ಬಹಳ ಸಂತೋಷ ಆಯಿತು, ಬಹಳ ಖುಷಿ ಆಯಿತು. ಏನು ಅಂತ ಹೇಳಿದರೆ, ಸರ್ ಪಾಸ್ ಆಗಿಬಿಟ್ಟೆ, ಸರ್ ಪಾಸ್ ಮಾಡಿಬಿಟ್ರಿ ನನಗೆ ನೀವು ಅಂತ ಇಂತಹ ಕಮೆಂಟ್ಸ್ ಮೇಲೆ ಕಮೆಂಟ್ಸ್ ಹಾಕ್ತಾಯಿದ್ದೀರಾ. ದೇವ್ರು ಸದಾ ನಿಮಗೆ ಯಾವತ್ತೂ ಕೂಡ ಸಂತೋಷವಾಗಿ ಇಡಲಿ. ಮುಂದಿನ ಕೋರ್ಸ್ಗಳು ಕೂಡ ನಿಮಗೆ ಸಂತೋಷವನ್ನು ಕೊಡಲಿ, ಅಲ್ಲೂ ಕೂಡ ಪಾಸಾಗಿ ಜೀವನದಲ್ಲಿ ಒಳ್ಳೆಯವರಾಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನಾನು ನಿಮ್ಮ ಇಸ್ಲಾಂ ಸರ್. ಈ ಒಂದು ವಿಡಿಯೋ ಮಾಡುವ ಉದ್ದೇಶ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ತಲೆಯಲ್ಲಿ ಇರುವಂಥ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡೋಣ ಅಂತ. ಕ್ಲಿಯರ್ ಅಂದರೆ ಕ್ಲಿನಿಕಲ್ ಕ್ಲಿಯರ್ ಅಂತ. ರೀಸನ್ ಇಷ್ಟೇ, ಬಹಳ ಜನ ಎಂತೆಂಥ ಡೌಟ್ಸ್ಗಳು ಕಳಿಸಿದ್ದೀರ ಅಂದರೆ ಕೆಲವೊಮ್ಮೆ ಕಣ್ಣಲ್ಲೇ ನೀರೇ ಬರ್ತವೆ. ಯಾಕಂದರೆ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಫೋರ್ಸ್ಫುಲ್ಲಾಗಿ ತಗೊಂಡೋಗಿ ಸೈನ್ಸಲ್ಲಿ ಒಗೆದುಬಿಟ್ಟಿದ್ರು. ಎಕ್ಸಾಮ್ 1 ಬರೆದು, ಎಕ್ಸಾಮ್ 2 ಬರೆದು, ಎಕ್ಸಾಮ್ 3 ಬರೆದ್ರು ಕೂಡ ಇನ್ನೂ ಪಾಸಾಗಿಲ್ಲ. ಇದರ ಅರ್ಥವೇನು ಅಂದರೆ, ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್ ಕ್ಲಾಸ್, ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್ ಸ್ಟ್ರೀಮ್. ದಟ್ ಈಸ್ ದ ರೀಸನ್. ಎಷ್ಟೋ ಜನ ಫೇಲ್ ಆಗಿಬಿಟ್ರಿ, ಎಷ್ಟೋ ಜನ ಜಸ್ಟ್ ಪಾಸ್ ಆದ್ರಿ. ಇವತ್ತು ನಿಮ್ಗೆ ಅನಿಸ್ತಾ ಇದೆ, ಇವತ್ತು ನಿಮ್ಮ ಪೇರೆಂಟ್ಸಿಗೂ ಅನಿಸ್ತಾ ಇದೆ, ಇವನಿಗೆ ಸೈನ್ಸ್ ಕೊಡಿಸಿ ನಾವು ತಪ್ಪು ಮಾಡಿದ್ವಿ ಅಂತ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು, ಈ ಒಂದು ವಿಡಿಯೋನ ಮಾಡುತ್ತಿರುವಂಥದ್ದು ನಿಮ್ಮ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತಾ ಇದ್ದೇನೆ. ಮೊದಲನೇ ಡೌಟು, ಸರ್ ಐ ಆಮ್ ಫೇಲ್, ಸರ್ ಅಗೇನ್ ಐ ಫೇಲ್ಡ್ ಇನ್ ಎಕ್ಸಾಮ್ 3, ವಾಟ್ ಈಸ್ ದ ನೆಕ್ಸ್ಟ್ ಪ್ಲಾನ್ ಅಂತ. ಇದಕ್ಕೆ ಉತ್ತರವನ್ನು ಕೊಡ್ತೇನೆ. ಎರಡನೆಯ ಪ್ರಶ್ನೆ, ಸರ್ ಡಿಗ್ರಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆಯಾ ಅಥವಾ ಕ್ಲೋಸ್ ಆಗಿಬಿಟ್ಟಿದೆ? ಯಾಕಂದರೆ ಎಕ್ಸಾಮ್ 3 ಆಗಿರೋದೇ ಈಗ ಜುಲೈ ಬಂದಿರೋದು. ಡಿಗ್ರಿ ಅಡ್ಮಿಷನ್ ಪ್ರಾರಂಭದಲ್ಲಿದೆಯೋ ಅಥವಾ ಅಡ್ಮಿಷನ್ನೇ ಕ್ಲೋಸ್ ಆಗಿದೆಯೋ? ಇದಕ್ಕೂ ಕೂಡ ಉತ್ತರವನ್ನು ಕೊಡ್ತೇನೆ. ಮೂರನೆಯದು, ಸರ್ ಎಕ್ಸಾಮ್ 3ನಲ್ಲಿ ಕಡಿಮೆ ಅಂಕ ಕೊಟ್ಟುಬಿಟ್ಟಿದ್ದಾರೆ, ಐ ವಾಂಟ್ ಟು ಪುಟ್ ಫಾರ್ ರಿವ್ಯಾಲ್ಯೂಯೇಷನ್ಗೆ ನಾನು ಅಪ್ಲೈ ಮಾಡಬೇಕು, ಐ ವಾಂಟ್ ಟು ಅಪ್ಲೈ ಫಾರ್ ರಿವ್ಯಾಲ್ಯೂಯೇಷನ್, ಅದು ಯಾವಾಗ ಅಂತ. ನೆಕ್ಸ್ಟ್ ಕ್ವಶನ್ನು, ಸರ್ ಎಲ್ಲ ಸಬ್ಜೆಕ್ಟಲ್ಲೂ ಸಂಪೂರ್ಣವಾಗಿ ವಾಶ್ಔಟ್ ಆಗಿಬಿಟ್ಟಿದ್ದೀನಿ, ಫೇಲ್ ಆಗಿಬಿಟ್ಟಿದ್ದೀನಿ, ನಾನು ಏನು ಮಾಡಬೇಕು ಮುಂದೆ ಅಂತ. ನೆಕ್ಸ್ಟ್ ಕ್ವಶನ್, ಸರ್ ಹೌ ಟು ಅಪ್ಲೈ ಫಾರ್ ಸ್ಕ್ಯಾನ್ಡ್ ಕಾಪಿ ಅಂತ. ಸರ್ ಎಕ್ಸಾಮ್ 3 ಚೆನ್ನಾಗಿ ಬರೆದಿದ್ದೆ, ಆದರೂ ಕೂಡ ಕಡಿಮೆ ಅಂಕಗಳನ್ನು ಕೊಟ್ಟಿದ್ದಾರೆ. ಹೌ ಟು ಅಪ್ಲೈ ಫಾರ್ ಸ್ಕ್ಯಾನ್ಡ್ ಕಾಪಿ ಅಂತ ಕೇಳಿದ್ದಾರೆ. ಇದಕ್ಕೂ ಕೂಡ ಪ್ರೀತಿಯ ವಿದ್ಯಾರ್ಥಿಗಳೇ ಉತ್ತರವನ್ನು ಕೊಡ್ತೇನೆ. ನೆಕ್ಸ್ಟ್ ಕ್ವಶನ್ ನೋಡಿ, ಸರ್ ಐ ಸ್ಕೋರ್ಡ್ 21, ನಾನು 21 ನೀವು ಹೇಳ್ದಂಗೆ ತೆಗೆದೇ ಬಿಟ್ಟೆ ಸರ್, ಆದರೆ ನನ್ನ ಹಣೆ ಬರ ನನಗೆ ಇಂಟರ್ನಲ್ ಕೊಟ್ಟಿದ್ದು ಕೇವಲ 4. ಹಾಗಿದ್ರೆ ನಾನು ಪಾಸಾ ಫೇಲು ಅಂತ ಆಲ್ರೆಡಿ ನಿಮಗೆ ಫೇಲ್ ಅಂತ ಪ್ರಿಂಟ್ ಬಂದು ಬಿದ್ದು ಹೋಗಿದೆ. ಕ್ಲಿಯರ್? ನಾನು ಅವತ್ತಿನಿಂದನೂ ಹೇಳ್ತಾಯಿದ್ದೀನಿ, 21 ಯಾರಿಗೆ ಅಂದರೆ ಇಂಟರ್ನಲ್ 15 ಅಂಕಗಳನ್ನು ತೆಗೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ, ಅದು ನಿಮಗಲ್ಲ. ಕ್ಲಿಯರ್? ಇಂಟರ್ನಲ್ ಯಾರ್ದು 15ಕ್ಕಿಂತ ಜಾಸ್ತಿ ಇದೆ, 20ಕ್ಕೆ 15 ಇರಬೇಕು. ಆವಾಗ ನೀವು ನೋಡಿ, 20ಕ್ಕೆ 15 ಇಂಟರ್ನಲ್ ಇದ್ದರೆ 80ಕ್ಕೆ ಆಯಿತಾ 24 ಬಂದರೆ ಪಾಸು ಅಂತ ಕನ್ಸಿಡರ್ ಮಾಡ್ತಾರೆ. 21 ಯಾರಿಗೆ ಪಾಸು ಅಂತ ಹೇಳಿದರೆ ಅದು ಕೋರ್ ಸಬ್ಜೆಕ್ಟ್ ಆಗಿರುತ್ತೆ. ಆ ಕೋರ್ ಸಬ್ಜೆಕ್ಟಲ್ಲಿ 30ಕ್ಕೆ ಅಟ್ಲೀಸ್ಟ್ 15 ಮಾರ್ಕ್ಸ್ ಕೊಟ್ಟಿರಬೇಕು, 70ಕ್ಕೆ 21 ಅಂಕಗಳು ಬಂದಿರಬೇಕು. ಆವಾಗ ಅವರು ಪಾಸ್ ಆಗ್ತಾರೆ. ನಿಮ್ಮ ಇಂಟರ್ನಲ್ಲು 4, 3, 2 ಕೊಟ್ಟಿದ್ದು 21 ಬಂದರೆ ತಾಗಳು ಫೇಲ್ ಅಂತ ಕನ್ಸಿಡರ್ ಆಗುತ್ತೆ. ತಾಗಳು ಥಿಯರಿ ಎಕ್ಸಾಮಲ್ಲಿ 30 ಕ್ರಾಸ್ ಮಾಡಲೇಬೇಕು. ಯಾರಿಗೆಲ್ಲ ಬಿಲೋ 10 ಇದೆಯೋ ಅಂತಹ ವಿದ್ಯಾರ್ಥಿಗಳು, ಅಂದರೆ ಬಿಲೋ 5 ಇಂಟರ್ನಲ್ ಮಾರ್ಕ್ಸ್ ಇದೆಯೋ ಅಂಥ ವಿದ್ಯಾರ್ಥಿಗಳು ಥಿಯರಿ ಎಕ್ಸಾಮಲ್ಲೇ 30ನ್ನು ಕ್ರಾಸ್ ಮಾಡಬೇಕು. ಆವಾಗ ಮಾತ್ರ ತಾಗಳು ಪಾಸ್ ಅಂತ ಕನ್ಸಿಡರ್ಡ್ ಆಗುತ್ತೆ. ಈಗ ನಿಮಗೆಲ್ಲ ಆಪ್ಷನ್ ಇರುವಂಥದ್ದು ಮುಂದಿನ ವರ್ಷ. ಈಗ ಯಾವುದೇ ಎಕ್ಸಾಮ್ ಇಲ್ಲ ಸರ್. ನೆಕ್ಸ್ಟ್ ಕ್ವಶನು, ಮಾರ್ಕ್ಸ್ ದೇ ವಿಲ್ ಕನ್ಸಿಡರ್ಡ್. ಸರ್ ಎಕ್ಸಾಮ್ 1 ಬರೆದಿದ್ದೀವಿ, ಎಕ್ಸಾಮ್ 2 ಬರೆದಿದ್ದೀವಿ, ಎಕ್ಸಾಮ್ 3 ಕೂಡ ಬರೆದಿದ್ದೀವಿ. ಈ 3ರಲ್ಲಿ ಯಾವ ಅಂಕಗಳನ್ನು ಕನ್ಸಿಡರ್ ಮಾಡ್ತಾರೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದರಲ್ಲಿ ಯಾವ ಅಂಕಗಳನ್ನು ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಬೆಸ್ಟ್ ಅಂದರೆ ಯಾವ ಎಕ್ಸಾಮಲ್ಲಿ ಹೆಚ್ಚಿನ ಅಂಕ ತೆಗೆದುಕೊಂಡಿದ್ರು. ಫಾರ್ ಎಕ್ಸಾಂಪಲ್ ಇಂಗ್ಲೀಷು ಫಸ್ಟಿಗೆ 30, ಆಮೇಲೆ 40, ಒಂದು 50 ತಗೊಂಡಿದ್ರೆ ಎಕ್ಸಾಮ್ 3ನೇ ಕನ್ಸಿಡರ್ ಮಾಡ್ತಾರೆ. ಸಪೋಸು ಸೈನ್ಸ್ ಹುಡುಗರು ಮ್ಯಾಥಮೆಟಿಕ್ಸಲ್ಲಿ ಫಸ್ಟಿಗೆ 80ಕ್ಕೆ 80 ತೆಗೆದಿದ್ರೆ, ಈಗ 70, ಈಗ ಒಂದು 50 ತೆಗೆದಿದ್ದೀರ ಅಂದರೆ 80 ಔಟ್ ಆಫ್ 80 ಎಲ್ಲಿದೆಯೋ ಅದನ್ನೇ ಕನ್ಸಿಡರ್ಡ್ ಮಾಡಲಾಗುತ್ತೆ. ಆಯಿತಾ? ಬರೀ ಒಂದೇ ಎಕ್ಸಾಮ್ 6 ಸಬ್ಜೆಕ್ಟು ತಗೊಳ್ಳಲ್ಲ, ಎಲ್ಲ ಕಡೆಯಿಂದನೂ ಎಲ್ಲಿ ಹೆಚ್ಚಿನ ಅಂಕಗಳಿದಾವೋ ಅದನ್ನು ತೆಗೆದುಕೊಂಡು ನಿಮ್ಮ ಕನ್ಸಾಲಿಡೇಟೆಡ್ ಮಾರ್ಕ್ ಲಿಸ್ಟ್ ರೆಡಿ ಆಗುತ್ತೆ. ಹೋಪ್ ಎಸ್. ನೆಕ್ಸ್ಟ್ ಒನ್, ಮೈ ಡಿಯರ್ ಚಿಲ್ಡ್ರನ್, ನೋಡಿ ಸರ್ ನಮ್ಮ ರಿಸಲ್ಟು ಲೆಸ್ ಇದೆ, ನಾನು ನೆಕ್ಸ್ಟ್ ಇಯರ್ ಎಸ್ ಸರ್ ನಮ್ಮ ರಿಸಲ್ಟು ಕಡಿಮೆ ಬಂದುಬಿಟ್ಟಿದೆ, ಸೊ ಐ ವಾಂಟ್ ಟು ಲಾಂಗ್ ಟರ್ಮ್ ಅಂತ. ಸರ್ ಲಾಂಗ್ ಟರ್ಮ್ ಅಂತ ಆಪ್ಷನ್ನೇ ಇಲ್ಲ ಕಣ್ರಪ್ಪ. ಲಾಂಗ್ ಟರ್ಮ್ ಇರೋದು ನಮ್ಮ ನೀಟ್ ಮಕ್ಕಳಿಗೆ, ನಮ್ಮ JEE ಮಕ್ಕಳಿಗೆ.
ಅವರು ಲಕ್ಷಾಂತರ ಗಂಟಲೆ ತಮ್ಮ ತಂದೆ ತಾಯಿಯ ದುಡ್ಡನ್ನು ಉಳಿಸಬೇಕು ಅಂತ ಹೇಳ್ಬಿಟ್ಟು ಸೈನ್ಸು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಲಾಂಗ್ ಟರ್ಮ್ ಮಾಡ್ತಾರೆ. ಲಾಂಗ್ ಟರ್ಮ್ ಅಂತ ಹೇಳಿದರೆ ಅರ್ಥವೇನು ಅಂದರೆ ಆ ಲಾಂಗ್ ಟರ್ಮ್ ಪೀರಿಯಡಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಬೆಂಗಳೂರು ಹೋದ್ನೋ, ನಾರಾಯಣ ಸೇರಿದ್ನೋ, ಅಥವಾ ಇನ್ನೊಂದು ಕಡೆ ಹೋಗಿ ಎಲ್ಲೋ ಒಂದು ಕಡೆ ಸೇರಿಬಿಟ್ಟು ಅಲ್ಲೊಂದು ಸೇರಿದ್ನೋ, ಅಲ್ಲಿ ಹೋಗಿಬಿಟ್ಟು ಏನು ಮಾಡ್ತಾರೆ ಅಂದರೆ ತಮ್ಮ ನೀಟಿಗೆ ಪ್ರಿಪ್ರೇಷನನ್ನು ಮಾಡ್ತಾರೆ. MBBSಗೆ ಯಾವ ರೀತಿಯಾಗಿ ರ್ಯಾಂಕ್ನ ತೆಗೆದ್ರೆ ಉಚಿತವಾಗಿ ಸೀಟನ್ನು ಪಡ್ಕೊಂಡು ನಮ್ಮ ತಂದೆ ತಾಯಿಗಳ ಕೋಟಿ ರೂಪಾಯಿಗಳನ್ನು ಉಳಿಸ್ಬೋದು ಅನ್ನೋ ಸ್ಕೆಚ್ಚಿನ ಮೇಲೆ ಲಾಂಗ್ ಟರ್ಮ್ ಮಾಡ್ತಾರೆ. ಇದು ಲಾಂಗ್ ಟರ್ಮ್ ಅಂತ ಕನ್ಸಿಡರ್ಡ್ ಆಗಲ್ಲ. ತಾವುಗಳು ಒಂದು ವರ್ಷ ವೇಸ್ಟ್ ಮಾಡ್ಕೊತ ಇದ್ದೀರಾ. ದಿಸ್ ಈಸ್ ದ ರಾಂಗ್ ಡಿಸಿಷನ್. ನೆಕ್ಸ್ಟ್ ನೋಡಿ, ಈಗ ಒಂದೊಂದಾಗಿ ನಿಮಗೆ ನಾನು ಹೇಳ್ತಾ ಬರ್ತೇನೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಇದ್ದೇನೆ. ವಿಡಿಯೋ ಬೋರ್ ಆಗ್ತಾ ಇಲ್ಲ ಅಂದ್ಕೊಂಡಿದ್ದೇನೆ. ಇವೆಲ್ಲ ಡೌಟ್ಸ್ಗಳು ನಿಮ್ಮಲ್ಲೂ ಇರ್ತವೆ, ನಿಮ್ಮ ಫ್ರೆಂಡ್ಸಲ್ಲೂ ಇರ್ತವೆ. ದಯವಿಟ್ಟು ತಂದೆ ತಾಯಿಗಳು ನೋಡ್ತಾ ಇದ್ದರೂ ಕೂಡ ಸರಿಯಾಗಿ ಕೇಳಿಕೊಳ್ಳಿ. ಯಾಕಂದರೆ ನೀವೇ ನಿಮ್ಮ ಮಕ್ಕಳಿಗೆ ಸೈನ್ಸ್ ತಗೊಳ್ಳಿಕ್ಕೆ ಬಲವಂತ ಮಾಡಿರುವಂಥದ್ದು. ನೋಡಿ, ಐ ಆಮ್ ಫೇಲ್, ವಾಟ್ ಟು ಡೂ ನೆಕ್ಸ್ಟ್ ಅಂತ ಇದೆ. ಪ್ರೀತಿಯ ವಿದ್ಯಾರ್ಥಿ, ಯಾರು ಫೇಲ್ ಆಗಿದ್ದೀರೋ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಹುಡುಗ ಆಗಲಿ ಹುಡುಗಿ ಆಗಿರಲಿ, SLC ಪಾಸ್ ಆಗಿದ್ದೀರಲ್ವಾ ಅಷ್ಟೇ ಸಾಕು ಕಣ್ರಿ. ಡೈರೆಕ್ಟಾಗಿ ಹೋಗಿ ಪ್ಯಾರಾಮೆಡಿಕಲ್ ಕೋರ್ಸಸನ್ನು ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ ಅದಕ್ಕೆ ಹೋಗಿ ಜಾಯ್ನ್ ಆಗಿ ನೋಡಿ. ಲೈಫೇ ಚೇಂಜ್ ಆಗಿಬಿಡುತ್ತೆ. ಮನೆಯಲ್ಲಿ ಕುಂತ್ರೆ ಅದು ಹೇಳ್ತೀವಲ್ವಾ, ಲೋನ್ಲಿನೆಸ್ ಈಸ್ ದ ಹೌಸ್ ಆಫ್ ಡೆವಿಲ್ ಅಂತ ಹೇಳ್ತೀವಿ. ಆಯಿತಾ? ಅಂಥವ್ರು ಆಗಬೇಡಿ, ಹಾಳಾಗಬೇಡಿ. SLC ಮೇಲೆ ದಯವಿಟ್ಟು ಹೋಗ್ಬಿಟ್ಟು 3 ವರ್ಷ ಡಿಪ್ಲೊಮಾ ಕೋರ್ಸು, ಆಯಿತಾ? 3 ವರ್ಷ 3 ತಿಂಗಳು ಅಷ್ಟೇ, ಆಯಿತಾ? ಅದರ ವೀಡಿಯೋನ ಅಪ್ಲೋಡನ್ನು ಮಾಡಿದ್ದೇನೆ ಲಾಸ್ಟ್ ವೀಕಲ್ಲೇ. 2 ವೀಡಿಯೋ ಇದ್ದಾವೆ. ಆಲ್ರೆಡಿ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಹತ್ತಿರದಲ್ಲಿದೆ. ದಯವಿಟ್ಟು ಅದನ್ನು ಮುಗಿಸಿಕೊಳ್ಳಿ. ನೆಕ್ಸ್ಟು ಸರ್, ಡಿಗ್ರಿ ಅಡ್ಮಿಷನ್ BCA ನಾನು ಹೋಗಬೇಕು ಅಂತ ಇದ್ದೀನಿ, BBA ಹೋಗಬೇಕು ಅಂತ ಇದ್ದೀನಿ, BSc ರೆಗ್ಯುಲರ್ ಹೋಗಬೇಕು ಅಂತ ಇದ್ದೀನಿ, BCom ಹೋಗಬೇಕು ಅಂತ ಇದ್ದೀನಿ. ಬಹಳ ಒಳ್ಳೆಯದು ಪ್ರೀತಿಯ ವಿದ್ಯಾರ್ಥಿಗಳೇ. ಸುಮ್ಮನೆ ಓದ್ತಾ ಇದ್ದೀನಿ ಅಂದರೆ ದಯವಿಟ್ಟು ಅಂಥ ವಿದ್ಯಾರ್ಥಿಗಳು ಒಂದು ಕೆಲಸ ಮಾಡಿ. ಸುಮ್ಮನೆ ಡಿಗ್ರಿ ಓದಿ ಹಾಳಾಗೋಕ್ಕಿಂತ ಈ PUC ಮೇಲೆ ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ ಮಾಡಿ. ಲೈಫೇ ಚೇಂಜ್ ಆಗಿಬಿಡುತ್ತೆ. ಯು ವಿಲ್ ಬಿ ಎಂಥ ಹತ್ತಿರದಲ್ಲಿರ್ತೀರ ಅಂದರೆ ಗೌರ್ಮೆಂಟ್ ಜಾಬಿಗೆ ಅಷ್ಟು ಅನುಕೂಲ ಆಗುತ್ತೆ. ಸುಮ್ಮನೆ ಡಿಗ್ರಿ ಓದಿ ಮನೆಯಲ್ಲೇ ಇರ್ತೀನಿ ಅಂದರೆ ಅದು ಬೇಡ. ಯಾಕಂದರೆ ಕೆಲವೊಬ್ಬರು ಸುಮ್ಮನೆ ಡಿಗ್ರಿ ಮಾಡ್ಕೊಂಡು ನಾನು ಅಂಗಡಿನ ನೋಡ್ಕೊಂಡು ಹೋಗಬೇಕು ಸರ್, ಅಂಥ ಹುಡುಗರು ದಯವಿಟ್ಟು ಡಿಗ್ರಿ ಓದಲೇಬೇಡಿ. ಗೋ ಟು ಡಿಪ್ಲೊಮಾ, ಇಟ್ ಈಸ್ ಅ ಬೆಸ್ಟ್ ಕೋರ್ಸ್ ಫಾರ್ ಯು, ಬೆಟರ್ ದ್ಯಾನ್ ಯುವರ್ ಡಿಗ್ರಿ. ನೆಕ್ಸ್ಟ್ ಒನ್, ರಿವ್ಯಾಲ್ಯೂಯೇಷನ್ನು ಏನಿದು ರಿವ್ಯಾಲ್ಯೂಯೇಷನ್ ಡೇಟ್ ಯಾವಾಗ ಅಂತ ಕೇಳ್ತಾ ಇದ್ದೀರಾ. ಅಲ್ಲರೂ ಎಕ್ಸಾಮ್ 1 ಆಯಿತು, ಎಕ್ಸಾಮ್ 2 ಆಯಿತು, ಎಕ್ಸಾಮ್ 3, ಮತ್ತೆ ನಿಮಗೆ ರಿವ್ಯಾಲ್ಯೂಯೇಷನ್ನು, ಮತ್ತು ನಿಮಗೆ ಏನಂತೀರ ಸ್ಕ್ಯಾನ್ ಕಾಪಿ ಅದು ಇದು ಕೇಳ್ತಾ ಇದ್ದೀರಾ ಅಂತ ಹೇಳಿದರೆ ಎಲ್ಲೋ ನೀವೇ ಹೀಗಿದ್ದೀರಾ ಅಂತ. ಅಂದರೆ ಯು ಆರ್ ನಾಟ್ ಓಕೆ. ಹೋಪ್ ಯು ಅಂಡರ್ಸ್ಟುಡ್ ಎವ್ರಿಥಿಂಗ್ ವಾಟ್ ಐ ವಾಂಟ್ ಟು ಟೆಲ್ ಯು. ಮನಸ್ಸಿಗೆ ಬೇಜಾರಾಗಿಬಿಡುತ್ತೆ ನಿಮಗೆ. ಅಂದರೆ ನೀವೇ ಪರ್ಫೆಕ್ಷನ್ ಇಲ್ಲ ಅಂತ ನಿಮ್ಮ ಆ ಒಂದು ಸಬ್ಜೆಕ್ಟಲ್ಲಿ, ಹಾಗಾಗಿ ತಮಗೆ ರಿವ್ಯಾಲ್ಯೂಷನ್ ಹಾಕಬೇಕು ಹಾಗೆ ಅಂತ ಹೇಳ್ತಾ ಇದ್ದೀರಾ. ನೆಕ್ಸ್ಟ್, ನಾನು ಎಲ್ಲ ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀನಿ ಸರ್, ಏನು ಮಾಡಬೇಕು ಅಂತ ಕೂತ್ಕೊಂಡು ಸಮಯನ ವ್ಯರ್ಥ ಮಾಡದೆ SLC ಮೇಲೆ ಹೋಗ್ಬಿಟ್ಟು ಡಿಪ್ಲೊಮಾ ಸೇರಿಬಿಟ್ಟು, ಡಿಪ್ಲೊಮಾ ಅಂದರೆ ಬಹಳ ಡಿಪ್ಲೊಮಾ ಇದ್ದಾವೆ. ಸೈನ್ಸ್ ಫೀಲ್ಡಲ್ಲೇ ಡಿಪ್ಲೊಮಾ ಇದೆ. ಕಾಮರ್ಸರ ಪಾಸ್ ಆಗಿರಿ ಅಥವಾ ಆರ್ಟ್ಸ್ ಹುಡುಗರಾಗಲಿ ಅಥವಾ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಾಗಲಿ ಯಾರೇ PUC ಫೇಲ್ ಆದರೂ ಡೈರೆಕ್ಟಾಗಿ ಡಿಪ್ಲೊಮಾಗೆ ಜಾಯಿನ್ ಆಗ್ಬೋದು. ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ ಅಂತ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಅದರಲ್ಲಿ 9 ಕೋರ್ಸ್ಗಳಿದ್ದಾವೆ. ನಿಮ್ಗೆ ಯಾವುದು ಇಷ್ಟನೋ ಅದಕ್ಕೆ ಹೋಗಿ. ಹೌ ಟು ಅಪ್ಲೈ ಫಾರ್ ಅದನ್ನೇ ಹೇಳಾಯ್ತು. ಈಗ ಐ ಸ್ಕೋರ್ 21 ಇದ್ರ ಬಗ್ಗೆಯೂ ಹೇಳಿದೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ದಯವಿಟ್ಟು ಇನ್ನೂ ಯಾರೆಲ್ಲ ರಿಸಲ್ಟ್ ನೋಡ್ಕೊಂಡಿಲ್ವೋ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ಅಲ್ಲಿ ನೋಡಿಕೊಳ್ಳಿ. ಜೊತೆಗೆ ಕಂಬೈನ್ಡ್ ರಿಸಲ್ಟ್ ಅಂದರೆ ಕ್ರೋಢೀಕೃತ ರಿಸಲ್ಟು ಕೂಡ ಅದನ್ನು ಫಸ್ಟು ನೋಡ್ಕೋಬೇಕು. ಏನಾದರೂ ಲೋಪದೋಷವಿದ್ದಲ್ಲಿ ತಾವುಗಳು ಅಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಆಯಿತಾ? ನಿಮ್ಮ ಮಾರ್ಕ್ಸ್ ಕಾರ್ಡಿನ ಕೆಳಗಡೆ ಅಥವಾ ಅದೇ ಒಂದು ವೆಬ್ಸೈಟಲ್ಲಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಏನಾದರೂ ಲೋಪದೋಷವಿದ್ದಲ್ಲಿ ಬೆಸ್ಟ್ ಪ್ರೊಸೀಜರ್ ಈಸ್ ಯು ಕ್ಯಾನ್ ಗೋ ಟುವರ್ಡ್ಸ್ ಯುವರ್ ಪ್ರಿನ್ಸಿಪಲ್. ಇನ್ನೊಂದು ಹೇಳೋದನ್ನು ಮರ್ತೆ ನಾನು, ಸರ್ ನಾನು ಸೈನ್ಸ್ ಓದಿ ಎಕ್ಸಾಮ್ 1ನಲ್ಲೂ ಫೇಲು, ಎಕ್ಸಾಮ್ 2ನಲ್ಲೂ ಫೇಲು, ಎಕ್ಸಾಮ್ 3ನಲ್ಲೂ ಫೇಲು, 6 ಸಬ್ಜೆಕ್ಟು ವಾಶೌಟ್ ಆಗಿದ್ದಾವೆ. ಬರೀ ಲ್ಯಾಂಗ್ವೇಜ್ ಪಾಸ್ ಆಗಿದ್ದೀನಿ, 3 ಸಬ್ಜೆಕ್ಟು ವಾಶೌಟ್ ಅಂದರೆ ಫೇಲ್ 3 ಎಕ್ಸಾಮಲ್ಲೂ ಫೇಲು. ಹಾಗಿದ್ರೆ ನಾನು ಏನು ಮಾಡಬೇಕು ಸರ್ ಅಂತ ತಾವುಗಳು ಕೇಳ್ತಾ ಇದ್ದೀರಾ. ಆರ್ಟ್ಸ್ ತಗೋಬೋದಾ ನಾನು, ಮತ್ತೆ ಆರ್ಟ್ಸ್ ಓದ್ಬೋದಾ ನಾನು ಸೈನ್ಸ್ ಸ್ಟ್ರೀಮಿಂದ ಆರ್ಟ್ಸಿಗೆ ಜಂಪ್ ಆಗ್ಬೋದಾ ಅಂತ. ನನ್ನ ಪ್ರಕಾರ 100% ಆಗ್ಬೋದು. ಇದರ ಏನಂತೀರ ಸರ್, 100% ಮಾಹಿತಿ ನಿಮಗೆ ಸರಿಯಾದ ಮಾಹಿತಿ ಗೌರ್ಮೆಂಟ್ ಕಾಲೇಜಿನ PUC ಪ್ರಾಂಶುಪಾಲರೇ ನಿಮಗೆ ಕೊಡ್ತಾರೆ. ಅದ್ರ ಬಗ್ಗೆ ಅವ್ರಿಗೆ ಭಾಳ ಚೆನ್ನಾಗಿ ಮಾಹಿತಿ ಇರುತ್ತೆ. ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸುಳ್ಳು ಮಾಹಿತಿ ಹೇಳೋಕ್ಕಿಂತ ಸರಿಯಾದ ದಾರಿನೇ ನಾನು ನಿಮಗೆ ತೋರಿಸಿದರೆ ಬಹಳ ಖುಷಿ ಆಗ್ತೀರ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ಸದಾ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇರಿ ಅಂತ ಕೇಳ್ಕೊಳ್ತಾ, ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.